ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀರು ಎಷ್ಟು ಮುಖ್ಯ ಅಂದರೆ ಅದನ್ನು ನಾವು ಹೇಳ್ತಕ್ಕಂಥ ಸ್ಥಿತಿ ಈಗ ನಿಮಗೆಲ್ಲ ಗೊತ್ತಿದೆ. ಇವತ್ತು 70 ಕಿಲೋಮೀಟ್ರಿಂದ ಈಗ ಯಾವುದೋ ಮಾಡಿ ರಾಮನಗರ ತಗೊಂಡೋಗ್ತಕ್ಕಂಥದ್ದು ಇವೆಲ್ಲ ಗೊತ್ತಿದೆ, ನಿಮ್ಗೆ ನೋಡಿದೆ. ಕೆಲಸ ಶುರು ಮಾಡಿಬಿಟ್ಟವ್ರೆ. ಈ ಮಧ್ಯೆ ನಾನಿರ್ಬೋದು, ಇನ್ನೊಂದು ಇರ್ಬೋದು, ಸುರೇಶ್ ಗೌಡ ಇರ್ಬೋದು, ಇಲ್ಲ ದಿಲೀಪ್ ಕುಂದಿರ್ತಕ್ಕಂಥ ಎಲ್ಲ ನಮ್ಮ ನೀರುಗಳು ಎಲ್ಲ ನೋಡಿದ್ದೀವಿ. ಇನ್ನೊಂದು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡ್ಕೊಂಡು ತುಮಕೂರು ಜಿಲ್ಲೆಯ ನೀರನ್ನು ತಗೊಳ್ಳೋಗಿ ರಾಮನಗರಕ್ಕೆ ಕರ್ಕೊಂಡು ಹೋಗೋದನ್ನು ನಾವು ವಿರೋಧ ಮಾಡ್ತೇವೆ. ಮತ್ತು ಯಾವುದೇ ಕಾರಣಕ್ಕೂ ಯೋಜನೆಯನ್ನು ಅನುಷ್ಠಾನ ಆಗೋದಕ್ಕೆ ಸಂಪೂರ್ಣ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಈಗ ನಾವು ಸಾಮೂಹಿಕವಾಗಿ ತೀರ್ಮಾನ ತಗೊಂಡಿದ್ದೀವಿ. ಎಲ್ಲಿ ಇವತ್ತು ಬುಧವಾರ, ಮುಂದಿನ ಬುಧವಾರ ತನಕ ಟೈಮ್ ಕೊಟ್ಟು ಒಂದು ವಾರ ನಿಲ್ಲಿಸ್ತಿದ್ರೆ ಬುಧವಾರ ನಾವು ಎಲ್ಲರೂ 70 ಕಿಲೋಮೀಟ್ರ್ ಎಲ್ಲರೂ ತೆಗಿತಾವ್ರಲ್ಲ ಅದೆಲ್ಲ JCBಗಳಿಗೆ ನಾವೇ ಮುಚ್ಚಿಬಿಡ್ತೀವಿ. ಈ ಜಿಲ್ಲೆಗೆ ಆಗುವಂಥ ಅನ್ಯಾಯ. ಹಾಗಾಗಿ ಅದನ್ನು ನಾವು ನಿಲ್ಲಿಸಲೇಬೇಕಾಗಿ ಪ್ರತಿಭಟನೆ ಪ್ರಶ್ನೆ ಇಲ್ಲ, ಪೂರ್ಣ ಮುಚ್ಕೊಂಡು ಬರೋದು. ಪ್ರತಿಭಟನೆ ಈಗಾಗಲೇ ಭಾಳ ಜನ DC ಆಫೀಸಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದಾರೆ. ಈ ಜಡ್ ಸರ್ಕಾರದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಹಾಕಲ್ಲ. ಹಾಗಾಗಿ ನಾವು ನೇರವಾಗಿ ಅದನ್ನು ಮುಚ್ಕೊಂಡು ಬರುವಂಥ ಕಾರ್ಯಕ್ರಮವನ್ನು ನಾವು ನೇರ ಹಾಕಿದ್ದೀವಿ. ಈ ಅನ್ಯಾಯವನ್ನು ತಡೆದಲೇ ಹೋಗಬೇಕು. ಇವತ್ತೇನು ನಮ್ಮ ಕೃಷ್ಣಪ್ಪನವ್ರು ಹೇಳ್ದಂಗೆ ಮುಂದಿನ ಪೀಳಿಗೆಗೆ ನಾವು ಅನ್ಯಾಯ ಮಾಡ್ದಂಗೆ ಆಗ್ತದೆ. ಜೊತೆಗೆ ಈ ಹೇಮಾವತಿ ಯೋಜನೆ ಏನು ಹಿಂದಿನವರು ಪ್ರಾರಂಭ ಮಾಡಿದ್ರು ಅದನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೀವಿ. ನಾವು ಇದನ್ನು ಉಳಿಸ್ಕೊಂಡು ಹೋಗ್ಬೇಕು. ನಮ್ಮ ಜಿಲ್ಲೆಯಲ್ಲಿ 1 ಕಿಲೋಮೀಟರ್ ಮುದ್ರಾಯನ ಕೆರೆ, ಕುಚುಮಾಸ್ತಿ ಗೌಡರು ಕಟ್ಟಿಸಿದಂಥ ಮುದ್ರಾಯನ ಕೆರೆಗೆ ನೀರು ಹೋಗಬೇಕಾಗಿದೆ. ಈಗಾಗಲೇ ಅಲ್ಲಿ ಭೂಸ್ವಾಧೀನ ಆಗಿದೆ, ಕ್ಯಾನಲ್ ತೆಗೆದಿದ್ದಾರೆ, ಎಲ್ಲ ಆಗಿದೆ. ಕುಣಿಗಲ್ ಕೆರೆಯಿಂದ ಆಚೆಗೆ ರೈತರು ಜಮೀನು ನಷ್ಟ ಮಾಡ್ಕೊಂಡಿದ್ದಾರೆ. ಅಷ್ಟೆಲ್ಲ ಕೆಲಸ ಸರ್ಕಾರದ ದುಡ್ಡು ನಷ್ಟ ಆಗಿದೆ. ಒಂದು ಹನಿ ನೀರು ಕೂಡ ಮುದ್ರಾಯನ ಕೆರೆಗೆ 241 ಕಿಲೋಮೀಟರ್ ಬಿಡಕ್ಕಾಗಿಲ್ಲ. ಇವತ್ತು ಸೆಪ್ಟೆಂಬರ್ ಅಕ್ಟೋಬರ್ ಕಳೆದ ನಂತರ ನವೆಂಬರ್ ತಿಂಗಳು ಬರ್ತಿದ್ದಂಗೆನೆ ತುಮಕೂರಿನ ಜನ ನಾವೆಲ್ಲ ಬುಗುಡ್ನಳ್ಳಿ ಕೆರೆ ಕಡೆ ನೋಡ್ತಾ ಇರ್ತೀವಿ. ನೀರಿರೋದಿಲ್ಲ. ವಾರಕ್ಕೊಂದು ಸಾರಿ ಕುಡಿಯೋಕೆ ನೀರಿನ ತಾಪತ್ರಯ ಇದೆ. ಕುಣಿಗಲ್ ಕೆರೆ ಬತ್ತೋಗ್ತಾ ಇದೆ. ಇದು ಹೊನ್ನೂಡಿಕೆ ಕೆರೆ, ಹೆಬ್ಬೂರು ಕೆರೆ, ನಾಗವಲ್ಲಿ ಕೆರೆ, ಇವೆಲ್ಲ ಏನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳೆಲ್ಲ ಇವತ್ತು ಆ ಮೋಟ್ರುಗಳೆಲ್ಲನೂ ಆಫ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಇಂಥದ್ರಲ್ಲಿ ಇವತ್ತು ಈ ಜಿಲ್ಲೆಯ ಸದುದ್ದೇಶವನ್ನ ಕಡೆಗಣಿಸಿ ದುರುದ್ದೇಶ ಪೂರ್ವಕವಾಗಿ ಕುಣಿಗಲ್ನಿಂದ ಜಾಗದಲ್ಲಿ ನಿಲ್ಲಿಸಿ ನಿರ್ಮಾಣ ಮಾಡಿ ಅಲ್ಲಿಂದ ನಾವು ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಅಂದ್ರೆ ಇಲ್ಲೆಲ್ಲ ಗಂಡಸರುಗಳಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ. ಬರೀ ನೀವು ಕನಕಪುರ ರಾಮನಗರದವರು ಅಷ್ಟೇ ಅಲ್ಲ ಗಂಡಸರು, ಇಲ್ಲೂ ಕೂಡ ಗಂಡಸರು ಇದ್ದಾರೆ. ಹಂಗಂತ ಹೆಂಗಸರಿಗೆ ಅವಮಾನ ಮಾಡಿದೀವಿ ತಿಳ್ಕೋಬಾರ್ದು. ಆದ್ರಿಂದ ಇವತ್ತಿನ ಎಲ್ಲ ಸಾರ್ವಜನಿಕರು ಕೂಡ ಇವತ್ತು ನೀವು ನೋಡಿದ್ದೀರಿ ನಮ್ಮ ಶಾಸಕರು ಹೇಳಿದಂತ ಮಾತನ್ನ ಅದ್ಯಾರೋ AW ಅವರಿಗೆ ನಿಲ್ಲಿಸಬೇಕು. ನೋ ಕ್ವಶನ್ ಆಫ್ ಸ್ಟಾರ್ಟಿಂಗ್ ವರ್ಕ್ಸ್. ಇವತ್ತು ದುರದೃಷ್ಟ ಮಳೆ ಇಲ್ಲ. ಮಳೆ ಇರ್ತಕ್ಕಂಥ ಪರಿಸ್ಥಿತಿ ಒಳಗೆ ನಮಗೆ ನದಿ ನೀರುಗಳು ಯಾವುದೋ ಫ್ರೆಶ್ ನೀರುಗಳನ್ನ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಅದರೊಟ್ಟಿಗೆ ನಮಗೆ ಹೇಮಾವತಿ ನೀರು ನಮ್ಮ ಜಿಲ್ಲೆಗೆ ಬಂದಿರ್ತಕ್ಕಂಥದ್ದು ಮೊದಲನೇ ಸಾರಿ ಬಂದಂಥ ಕಾಲದಿಂದ ಈವರೆಗೂ ಏನು ಸರ್ಕಾರ ಆಜ್ಞೆ ಮಾಡಿದೆ, ಎಲ್ಲೆಲ್ಲಿ ನೀರು ಕೊಡಬೇಕು, ಕುಡಿಯೋ ನೀರು ಹೇಳಿದು ಇರಿಗೇಷನ್ಸಿಗೆ ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಸರಿಯಾಗಿ ಅದನ್ನು ಕೊಡಲಿಲ್ಲ, ದುರ್ಬಳಕೆ ಮಾಡ್ಕೊಂಡಿದೆ. ಅಂಥಗಳು ಮುಚ್ಚೋದಕ್ಕೆ ಬೆಳೆ ಎಲ್ಲ ರೈತರು, ನಮ್ಮ ನಾಯಕರುಗಳು, ಸಾಮೂಹಿಕವಾಗಿ ಎಲ್ಲ ಪಾರ್ಟಿಗಳಿರ್ತಕ್ಕಂಥ ಲೀಡರ್ಗಳು, ನಾನು ಪಕ್ಷದಲ್ಲಿ ಎಲ್ಲರೂ ಮಾತಾಡಿದ್ದೀನಿ. ಎಲ್ಲರೂ ತಯಾರಾಗವೆ. ಇಲ್ಲಿ ಜೊತೆಗೆ ಮಠಮಾನ್ಯಗಳು ಏನವಲ್ಲ, ಮಠದ 40 ಮಠಮಾನ್ಯಗಳು ಮಹಾನುಭಾವಗಳು. ಆ ಮಠಗಳಿಗೆ ಅದರ 30 ಮಠಗಳಿಗೆ ನಾವೇ ಹೋಗಿದ್ದೀವಿ. ಅವರೆಲ್ಲರೂ ನೀರು ಬೇಕು ಮಹಾನುಭಾವಗಳು ಅಂತ ಹೇಳ್ತಾರೆ ಅವರೆಲ್ಲ. ಅದಕ್ಕೆ ಸಾಮೂಹಿಕವಾಗಿ ನಾವೆಲ್ಲರೂ ಅವತ್ತೇ ಗುರುವಾರ ಬೆಳಿಗ್ಗೆ ಬೆಳಿಗ್ಗೆ 11 ಗಂಟೆಗೆ ನಾವು ಎಲ್ಲ ಇಲ್ಲಿ 75 ಕಿಲೋಮೀಟ್ರಿಂದ ಶುರು ಮಾಡ್ತೀವಿ ಮುಚ್ಚೋದಕ್ಕೆ. ಬೆಳೆ ಅಲ್ಲಿ 75 ಕಿಲೋಮೀಟ್ರಿಂದ ಎಲ್ಲರೂ ಇಬ್ಬರು ರಾಜೀನಾಮೆ ಕೊಡಲಿ ಸಾಮೂಹಿಕವಾಗಿ. ಯಾಕೆಂದರೆ ತುಮಕೂರು ಜಿಲ್ಲೆಯೊಳಗೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಾಗವ್ರೆ. ಅದಕ್ಕೆ ನಾವೆಲ್ಲ ಮಾತಾಡ್ಕೊಂಡು ಅವ್ರು ರಾಜೀನಾಮೆ ಕೊಡಲಿ, ಗೊತ್ತಾಗುತ್ತೆ
ಸರ್ಕಾರಕ್ಕೆ ಏನು ಅಂತ ಹೇಳಿ. ಯಾಕೆಂದರೆ ನೀರು ಅಷ್ಟು ಮುಖ್ಯ. ಎಲ್ಲರೂ ಕೊಟ್ಟವ್ರೆ. ಯಾರು ಇವರು ರಾಜಣ್ಣಿಂದ ಹಿಡಿದು ಆಯ್ತು ಪರಮೇಶಿಂದ ಹಿಡಿದು ಮಂತ್ರಿಗಳೇ ಇದ್ರ ಬಗ್ಗೆ ಗೌರವ ಐತೆ ಅಂದಮೇಲೆ ಅದಕ್ಕೆ ನಾವು ಆ ಗೌರವ ಉಳ್ಕೊಳ್ಳಪ್ಪ. ಮೊದಲು ನೀವು ರಾಜಣ್ಣ ಕೊಡ್ಕೊಂಡ್ಬರ್ರಿ ಅಂತ ಹೇಳ್ತಿರೋದು ನಾವು. ಈಗಾಗಲೇ ನಾನು CS ನೆನ್ನೆ ಒಂದು 405 ಜನ ಕರ್ಕೊಂಡು ಹೋಗಿ ಎಲ್ಲ ಕಡೆ ಸ್ಟಾಪ್ ಮಾಡಿಸಿದ್ದೀವಿ. ಮಾಡ್ಬೋದು ಅಂತ ಹೇಳಿದವ್ರಿಗೆ ನಿಲ್ಲಿಸ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಸ್ಟಾಪ್ ಮಾಡ್ತೀವಿ. ಕಾರಣ ಏನು ಅಂದರೆ ನಾವು ಮೊನ್ನೆ ಜಿಲ್ಲಾ ಮಿನಿಸ್ಟ್ರಿಗೆ ರಾಜಣ್ಣವ್ರಿಗೆ ಚೀಫ್ ಸೆಕ್ರೆಟರಿ ಲೆಟರ್ ಕೊಟ್ಟಿದ್ದೀವಿ. ವಿದಿನ್ 3 ಡೇಸಲ್ಲಿ ಸ್ಟಾಪ್ ಮಾಡಿ ಅಂತ ಹೇಳಿದ್ವಿ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ ನಾವು ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ಆ ರೀತಿ ನಾವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀವಿ. ಇದನ್ನ ರಾಜಕೀಯ ಮಾಡಿ ಈ ನೀರನ್ನು ತಗೊಂಡೋಗಿ ಬಿಟ್ಟಂತ ಇಬ್ಬರು ಸಚಿವರು, ನಾನು ಪರಮೇಶ್ ಸಾಹೇಬ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ, KN ರಾಜನ್ ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೇನೆ. ನೀವಿಬ್ಬರು ಕೂಡ ಕ್ಯಾಬಿನೆಟಲ್ಲಿ ಇದ್ರಿ, ಈ ಅನುಮೋದನೆ ಅಪ್ರೂವಲ್ ಹಾಕ್ಬೇಕಾದ್ರೆ ನೀವಿಬ್ಬರು ಇದ್ದು ಅಪ್ರೂವಲ್ ಕೊಟ್ಟು ಇಲ್ಲಿ ಬಂದು ಮೊದಲೇ ಕಣ್ಣೀರು ಹಾಕ್ಬೇಡಿ. ತಕ್ಷಣ ಇದನ್ನ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ ಒಳಗಡೆ ಇದನ್ನ ವಿರೋಧ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಅನುಷ್ಠಾನ ಆಗಕ್ಕೆ ಬಿಡಬಾರ್ದು ಅಂತ ಹೇಳಿ ಹೋಮ್ ಮಿನಿಸ್ಟ್ರಿಗೆ ಮತ್ತು ರಾಜಣ್ಣವರು ಕ್ಯಾಬಿನೆಟ್ ನಾವು ಮಾತಾಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಸಹ ಕೆಲಸ ಆಗಿಲ್ಲ. ನಾವೇನು ಹೇಳ್ತೀವಿ, ಈ ಜಿಲ್ಲೆ ಹಿತದೃಷ್ಟಿಯಿಂದ ರೈತರ ದೃಷ್ಟಿಯಿಂದ ನೀವು ಪ್ರೊಟೆಸ್ಟ್ ಮಾಡಿ ಹೊರಗಡೆ ಬನ್ನಿ ಅಂತ ನಾವು ಅವರಿಗೆ ಹೇಳಕ್ಕೆ ಬಯಸ್ತೀವಿ. ಇಲ್ಲಾಂದ್ರೆ ಈ ಜಿಲ್ಲೆ ಜನಕ್ಕೆ ಅನ್ಯಾಯ ಆಗುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಹಾಗಾಗಿ ಈ ಹೋರಾಟಕ್ಕೆ ನಾವೆಲ್ಲರಿಗೂ ವಿನಂತಿಸ್ಕೊಳ್ತೀವಿ. ಇದು ಪಾರ್ಟಿ ಪಕ್ಷ ಚುನಾವಣೆ ಬಂದು ನಾವು ಮಾಡ್ಕೊಳ್ಳೋದು. ಈಗ ಈ ಜಿಲ್ಲೆ ಇರೋ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಿ ಈ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ, ನಮ್ಮೆಲ್ಲ ಹೋರಾಟ. ದಯವಿಟ್ಟು ತಾವಿಬ್ಬರು ಮನಸ್ಸು ಮಾಡಬೇಕು. ಜೊತೆಗೆ ನಿಮ್ಮ ಈಗಾಗಲೇ ತಾವು ಕೂಡ KDP ಸಭೆಯಲ್ಲಿ ಒಂದು ನಿರ್ಣಯವನ್ನು ತಗೊಂಡಂಥ ಸಂದರ್ಭದಲ್ಲಿ ನೀವು ಈ ಎಕ್ಸ್ಪ್ರೆಸ್ ಕ್ಯಾನಲನ್ನು ನಿಲ್ಲಿಸ್ತಕ್ಕಂಥದ್ರ ಪರವಾಗಿದ್ದೀರಾ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿರೋದ್ರಿಂದ ಇವತ್ತು ಪಕ್ಷಾತೀತವಾಗಿ ಮತ್ತು ಎಲ್ಲರೂ ಕೂಡ ಈ ಒಂದು ಎಕ್ಸ್ಪ್ರೆಸ್ ಲೈನನ್ನು ನಿಲ್ಲಿಸೋದಕ್ಕೆ ಬಹಳ ಆಸಕ್ತಿಯನ್ನು ವಹಿಸಿದ್ದೀರಾ ಅಂತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಇದು ಬಹಳ ಪಕ್ಷಾತೀತವಾಗಿ ನಡೀತಕ್ಕಂಥ ಹೋರಾಟ. ಜಿಲ್ಲೆಯ ಜನತೆಯ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ ಇವತ್ತೇನು 70ನೇ ಕಿಲೋಮೀಟರ್ನಿಂದ ಎಕ್ಸ್ಪ್ರೆಸ್ ಲೈನನ್ನು ತಗೊಂಡೋಗಿ ಹೊರಟಿದ್ದಾರೆ, ಅದನ್ನು ತಡಿಲೇಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಭಾಳ ಕಾರ್ಯಪ್ರವೃತ್ತರಾಗಿದ್ದೀವಿ. ಈಗಾಗಲೇ ನಮ್ಮ ಶಿವಣ್ಣವರು ಭಾಳ ಇನ್ನು 14 ವರ್ಷ ಮುಗಿದ ಓಡಾಡ್ತಾ ಇದ್ದಾರೆ. ನಾನು ಬೆಳಗ್ಗಿನಿಂದ 5 ನಿಮಿಷಕ್ಕೂ ಅಂದ್ಕೊಂಡು ಎಲ್ಲರೂ ಅವರ ಒಂದು ಉತ್ಸಾಹಕ್ಕೆ ನಾವು ನೀವು ಎಲ್ಲರೂ ಸಪೋರ್ಟ್ ಮಾಡಿಬಿಟ್ರೆ ಬಹುಶಃ ಇದನ್ನು ನಿಲ್ಲಿಸೋದಕ್ಕೆ ಕಷ್ಟ ಆಗೋದಿಲ್ಲ.